ಐಪಿಎಲ್ ಪುನಾರಂಭ ಕುರಿತು ಇವತ್ತು ಬಿಸಿಸಿಐ ಸಭೆ ಇದೆ. ಐಪಿಎಲ್ ಆಡಳಿತ ಮಂಡಳಿ ಜೊತೆ ಬಿಸಿಸಿಐ ಮೀಟಿಂಗ್ ಮಾಡಲಿದೆ. ಉಳಿದ 16 ಪಂದ್ಯಗಳ ಮರು ಆಯೋಜನೆಗೆ ಚಿಂತನೆ ನಡೆಸಲಾಗ್ತಾ ಇದೆ. ಸಭೆಯ ಬಳಿಕ ಪಂದ್ಯಗಳ ಪರಿಷ್ಕೃತ ವೇಳಾಪಟ್ಟಿ ಬಿಡುಗಡೆ ಆಗಲಿದೆ. ಸೊ ಈಗ ಪಂದ್ಯಗಳು ಸ್ಟಾಪ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ಸ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ಹೇಗಿದ್ರೂ ಕದನ ವಿರಾಮ ಘೋಷಿಸಲಾಗಿದೆ ಅಲ್ವಾ, ಹಾಗಾಗಿ ನಾವು ಉಳಿದಂಥ ಪಂದ್ಯಗಳು ಏನಿದ್ವು ಅದನ್ನು ಮಾಡ್ಕೊಳ್ಬಹುದಾ ಅನ್ನೋದೊಂದು ಪರ್ಮಿಷನ್ ಬೇಕಾಗತ್ತೆ. ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ಕೊಳ್ಬೇಕಾಗತ್ತೆ. ಕೇಂದ್ರ ಸರ್ಕಾರ ಇದಕ್ಕೆ ಓಕೆ ಅಂತ ಹೇಳಬೇಕಾಗತ್ತೆ. ಆ ಕಾರಣಕ್ಕಾಗಿ ಇವತ್ತು ಬಿಸಿಸಿಐ ಒಂದು ಸಭೆಯನ್ನು ಇಟ್ಕೊಂಡಿದೆ. ಈ ಸಭೆಯಲ್ಲಿ ಏನು ನಿರ್ಧರಿಸ್ತಾರೆ, ಏನು ಎತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದರೆ, ಧರ್ಮಶಾಲಾ ಒಂದು ಹೊರತುಪಡಿಸಿ ಇನ್ನು ಬೇರೆ ಕಡೆ ಇನ್ನುಳಿದಂಥ 16 ಪಂದ್ಯಗಳಿಗೇನಿದೆ ಅದನ್ನು ಎಲ್ಲೆಲ್ಲಿ ಆಯೋಜನೆ ಮಾಡ್ಬೋದು, ಭದ್ರತೆಯ ಹಿತದೃಷ್ಟಿಯಿಂದ ಸೆಕ್ಯೂರಿಟಿ ವೈಸ್ ನಾವು ಎಲ್ಲಿ ಇನ್ನುಳಿದ ಪಂದ್ಯಗಳನ್ನು ಆಯೋಜನೆ ಮಾಡಿದ್ರೆ ನಮಗೆ ಸೂಕ್ತ ಅನ್ನೋದ್ರ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನು ಇಲ್ಲಿ ಕೈಗೊಳ್ಳಲಾಗತ್ತೆ. ಸೊ ಹಾಗಾಗಿ ಮಹತ್ವ ಪಡ್ಕೊಳ್ತಾ ಇದೆ ಈ ಮೀಟಿಂಗ್. ತುಂಬ ಜನಕ್ಕೆ ಈ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಕಡೆಯಲ್ಲಿ ನಿರಾಸೆ ಅಂತೂ ಇತ್ತು. ಬಟ್ ಯುದ್ಧ, ನಮ್ಮ ಯೋಧರು, ದೇಶ ಅಂತ ಬಂದಾಗ ದೇಶವೇ ಮೊದಲು. ಆದರೆ ಈಗೆಲ್ಲ ನಾರ್ಮಲ್ ಆಗುವಂಥ ಸ್ಥಿತಿ ಇದೆ ಅಂತ ಹೇಳಿದ ಮೇಲೆ ಈಗ ಹಾಗಿದ್ರೆ ಮ್ಯಾಚಸ್ಗಳು ನಡೆಸಬಹುದಲ್ವಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಆ ನಿಟ್ಟಿನಲ್ಲಿಯೇ ಈ ಮಹತ್ವದ ಸಭೆಯನ್ನು ಕರೆಯಲಾಗಿರೋದು. ಸಭೆಯಲ್ಲಿ ಏನು ನಿರ್ಧರಿಸ್ತಾರೆ ನೋಡಬೇಕಿದೆ.